ಎಲ್ಲರೂ ನಾವು ದಿನಾಚರಣೆಗಳು, ಆಚರಣೆಗಳು ಮತ್ತು ದೇಶದ ಹಬ್ಬಗಳು ಇದನ್ನೆಲ್ಲ ಮಾಡೋದಕ್ಕೆ ನಾವು ಇಲ್ಲ ಮಾರ್ಚ್ ಪಾಸ್ಟ್ ಮಾಡ್ತೀವಿ, ಇಲ್ಲ ಏನೋ ಒಂದು ರಸ್ತೆನ ಕ್ಲೀನ್ ಮಾಡ್ತೀವಿ, ಇಲ್ಲ ಯಾರಿಗೋ ಒಬ್ರಿಗೆ ಗೌರವ ಕೊಡ್ತೀವಿ ಅಷ್ಟೇ. ಈ ನಮ್ಮ ದೇಶ ಪ್ರೀತಿ ಇಲ್ಲ ರಾಜ್ಯ ಪ್ರೀತಿನ, ರಾಜ್ಯೋತ್ಸವನ ಈ ಇನ್ನೊಂದು ಜೀವನ ಬದುಕಿಸೋ ನಿಟ್ಟಿನಲ್ಲಿ ಯೋಚನೆ ಮಾಡಿರೋದು ತುಂಬ ಗಮನಿಸಬೇಕಾದ ಅಂಶ. ಈ ನಿಟ್ಟಿನಲ್ಲಿ ಅವರ ಪ್ರಯತ್ನ ಅತಿ ಅಪರೂಪದ್ದು ಮತ್ತು ಅತಿ ತುಂಬ ಮಹತ್ವವಾದದ್ದು. ಈ ಥರ ಕಾರ್ಯಕ್ರಮಗಳು ನಾವು ಆಗಸ್ಟ್ 15 ಇರ್ಬೋದು, ಕನ್ನಡ ರಾಜ್ಯೋತ್ಸವ ಇರ್ಬೋದು, ಪ್ರತಿಯೊಂದು ಹಬ್ಬಗಳಲ್ಲೂ ಸಹಿತ ನಾಡ ಹಬ್ಬಗಳಲ್ಲಿ ಈ ರೀತಿ ಕಾರ್ಯಕ್ರಮಗಳು ನಡೆದರೆ ಜನರಿಗೆ ಇನ್ನೂ ಹೆಚ್ಚಿನ ಪ್ರಚಾರ ಸಿಗುತ್ತೆ ಈ ಬ್ಲಡ್ ಡೊನೇಷನ್ ಬಗ್ಗೆ ಮತ್ತು ಆರೋಗ್ಯ ಡೊನೇಷನ್ ಬಗ್ಗೆ. ಈ ಥರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿಯಾಗಿ ನಡೀಬೇಕು ಮತ್ತು ಹೆಚ್ಚಿನ ಜನರ ಜೀವಕ್ಕೆ ಉಪಯೋಗ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಇದನ್ನು ನಡೆಸ್ತಕ್ಕಂಥ ರೋಹನ್ ಅವ್ರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತು ಅದೇ ರೀತಿ ಇದನ್ನು ಸಪೋರ್ಟ್ ಮಾಡ್ತಿರೋ ಕನ್ನಡ ಸಾಹಿತ್ಯ ಪರಿಷತ್ ಅವ್ರಿಗೂ ಸಹಿತ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ, ಅದೇ ರೀತಿ ಈ ಬ್ಲಡ್ ಬ್ಯಾಂಕ್ ಅವ್ರಿಗೂ ನನ್ನ ಅಭಿನಂದನೆ ತಿಳಿಸ್ತಾ, ಈ ಥರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನದಾಗಿ ನಡೀಲಿ, ನಮ್ಮ ಸಹಕಾರ ಯಾವಾಗಲೂ ಇದಕ್ಕಿದ್ದೇ ಇರುತ್ತೆ ಅಂತ